ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಲೆನಾಡು ಲೋಕಲ್ ಲಾಕ್ಸ್ ಚಾನಲ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋ ರೈತರಿಗೆ ಸಂಬಂಧಪಟ್ಟಿದ್ದು. ಅಡಿಕೆ ಬೆಳೆಗಾರರು ಯಾರು ಇರ್ತಾರೆ ನೋಡು ಅವರಿಗೆ ತುಂಬಾ ಉಪಯುಕ್ತವಾದಂತಹ ಈ ವಿಡಿಯೋ ಆಗಿರುತ್ತೆ. ಇವತ್ತು ಸಗಣಿ ಗೊಬ್ಬರನ ಗೊಬ್ಬರ ಗುಂಡಿಯಿಂದ ತೆಗಿತಾ ಇದ್ದೀವಿ. ಸಗಣಿ ಗೊಬ್ಬರನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ, ಅಡಿಕೆ ಶಿಶಿಗೆ ಮತ್ತೆ ದೊಡ್ಡ ಅಡಿಕೆ ಮರಕ್ಕೆಲ್ಲ ನಾವು ಎಷ್ಟು ಗೊಬ್ಬರನ ಹಾಕ್ತೀವಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ. ಬೆಲ್ ಐಕನ್ನ ಒತ್ತೋದ್ರಿಂದ ನಾನು ಹಾಕುವಂಥ ವಿಡಿಯೋಸ್ನ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಆವಾಗ ನಿಮ್ಗೆ ಆದಷ್ಟು ಬೇಗನೆ ವಿಡಿಯೋನ ನೋಡಬಹುದು. ಪ್ರತಿ ವರ್ಷನೂ ಅಡಿಕೆ ತೋಟಕ್ಕೆ ನಾವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅಡಿಕೆ ತೋಟಕ್ಕೆ ಸಗಣಿ ಗೊಬ್ಬರನ ಹಾಕ್ತೀವಿ. ಗೊಬ್ಬರ ಗುಂಡಿನ ಫುಲ್ ಖಾಲಿ ಆಗೋ ತನಕನೂ ಗೊಬ್ಬರ ತೆಗಿತೀವಿ. ಯಾಕಂದ್ರೆ ಒಂದ್ಸತಿ ನಾವು ಗೊಬ್ಬರ ಗುಂಡಿನ ಫುಲ್ ಆಗಿ ಕ್ಲೀನ್ ಮಾಡಿ ಖಾಲಿ ಮಾಡ್ತೀವಿ. ಸೊ ಒಂದ್ ಸ್ವಲ್ಪನೂ ಕೂಡ ಗೊಬ್ಬರ ಇಡ್ದೇನಂಗೆ ಫುಲ್ ಆಗಿ ಖಾಲಿ ಮಾಡ್ತೀವಿ. ಫುಲ್ ಖಾಲಿ ಮಾಡಿದ ತಕ್ಷಣ ಬೇಸಿಗೆಗಾಲಕ್ಕೆ ಅಂತ ಹೇಳ್ಕೊಂಡು ಮತ್ತೆ ಸ್ವಲ್ಪ ಗೊಬ್ಬರ ಸಾಕಾಗದೇ ಇರತ್ತಲ್ವಾ, ಅದಕ್ಕಾಗಿ ದರ್ಕನ ತಂದು ರಾಶಿ ಮಾಡಿ ಇಟ್ಕೊಂತೀವಲ್ಲ, ದರ್ಕನ ತಂದು ಅದು ಬೇಗ ಕೊಳೆಯತ್ತೆ ಅಂತ ಹೇಳ್ಬಿಟ್ಟು ದರ್ಕಿನ ಗೊಬ್ಬರನ ಒಂದ್ ಸ್ವಲ್ಪ ಮಾಡ್ಕೊಂತೀವಿ. ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಬೇಕಾಗತ್ತಲ್ಲ, ಸೊ ಎಲ್ಲಾ ಕಡೆನೂ ಗೊಬ್ಬರನ ಸಾಕಾಗೋದಿಲ್ಲ. ಅದಕ್ಕಾಗಿ ನಾವು ದರ್ಕಿಂದ ಸ್ವಲ್ಪ ಬೇಸಿಗೆಗಾಲದಲ್ಲೇ ಸ್ವಲ್ಪ ರೆಡಿ ಮಾಡ್ಕೊಂಡು ಸೊ ಮಳೆಗಾಲ ಟೈಮಿಗೆ ಇನ್ನೊಂದ್ಸತಿನ ಗೊಬ್ಬರನ ತೆಗಿತೀವಿ. ಸೊ ದರ್ಕ ಎಷ್ಟು ಬೇಕು ಅನ್ನೋ ಫಸ್ಟಿಗೆ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಸೊ ಅದ್ರ ನೆಕ್ಸ್ಟ್ 15 ದಿನಗಳ ಕಂಟಿನ್ಯೂಸ್ ಆಗಿ 15 ದಿನಗಳ ಸಗಣಿನ ನಾವು ನೀರ್ ಮಾಡಿ ಹಾಗೆ ಕರಗಿಸಿ ಹಾಕ್ತಾ ಇರ್ತೀವಿ. ಸೊ ಪಕ್ಕದಲ್ಲಿರುವಂತ ಹೊಂಡದಲ್ಲಿ ಇರತ್ತಲ್ಲ, ಸೊ ಸಿಮೆಂಟಿಂದ ಕಟ್ಕೊಂಡಿದ್ದೀವಿ. ಆ ಹೊಂಡದಲ್ಲಿ ಸಗಣಿನ ಹಾಕಿ ಅದರಲ್ಲಿ ಕರಗಿಸಿ ಸೊ ಫುಲ್ ಗೊಬ್ಬರ ಗುಂಡಿ ಫುಲ್ ಆಗಿ ನಾವು ಸಗಣಿ ನೀರನ್ನ ಮಾಡಿ ಹಾಕ್ತಾ ಇರ್ತೀವಿ. ಸೊ 15 ದಿನಕ್ಕೆ ಒಂದ್ಸತಿ ದರ್ಕನ ಹಾಕ್ಬಿಟ್ಟು ಸೊ ಅದ್ರ ಮೇಲ್ಗಡೆಯಿಂದ ಮತ್ತೆ ಸಗಣಿ ನೀರನ್ನ ಹಾಕುದು. ಸೊ ಈ ತರ ಮಾಡ್ತೀವಿ. ಸೊ ಮಳೆಗಾಲದಲ್ಲಿ ನಾವು ಮರಗಳ ಸೊಪ್ಪು ಇರತ್ತಲ್ಲ ಅದನ್ನ ಕಡ್ದು ಡೈರೆಕ್ಟ್ ಆಗಿ ಚಿಕ್ಕ ಚಿಕ್ಕದಾಗಿ ಕಡ್ದ್ಬಿಟ್ಟು ಸೊಪ್ಪನ್ನ ಹಾಕ್ತೀವಿ. ಸೊ ಹಂಗ್ ಮಾಡೋದ್ರಿಂದ ಎರಡು ದರ್ಕು ಮತ್ತೆ ಸೊಪ್ಪು ಎರಡು ಹಾಕಿರೋದ್ರಿಂದ ಗೊಬ್ಬರ ತುಂಬಾ ಚೆನ್ನಾಗ್ ಆಗತ್ತೆ. ಹಸಿ ಸೊಪ್ಪನ್ನ ನಾವು ಯಾವುದೇ ರೀತಿಯಾದ ಕೊಟ್ಟಿಗೆ ಒಳಗಡೆ ಹಾಕುದಿಲ್ಲ. ಅಂದ್ರೆ ದನಗಳಿಗೆ ಕಾಲಡಿಗೆ ನಾವು ಯಾವುದೇ ರೀತಿ ಅಂತ ಹಾಕುದಿಲ್ಲ. ಯಾಕಂದ್ರೆ ಸಿಮೆಂಟ್ ಕೊಟ್ಟಿಗೆ ಇರೋದ್ರಿಂದ ಸೊ ಕೊಟ್ಟಿಗೆ ಒಳಗಡೆ ಯಾವುದೇ ರೀತಿ ಸೊಪ್ಪು ಹಾಕೋದಿಲ್ಲ. ಏನೇ ಹಾಕೋದಿದ್ರು ಕೂಡ ಡೈರೆಕ್ಟ್ ಆಗಿ ಗೊಬ್ಬರ ಗುಂಡಿನೇ ಕೊಚ್ಚಿ ಹಾಕುದು. ಸೊ ಅಡಿಕೆ ಸಿಪ್ಪೆ ಆಗಿರ್ಲಿ, ಅಡಿಕೆ ಜಿಂಗ್ ಆಗಿರ್ಲಿ ಎಲ್ಲಾನು ಕೂಡ ನಾವು ಗೊಬ್ಬರ ಗುಂಡಿಗೆ ಹಾಕುದು. ಗೊಬ್ಬರ ಗುಂಡಿಗೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆಯಿಂದ ಸಗಣಿ ನೀರನ್ನ ಹಾಕುದು. ನಾವು ಗೊಬ್ಬರ ಗುಂಡಿಗೆ ಯಾವುದೇ ರೀತಿಯಾದ ಎಕ್ಸ್ಟ್ರಾ ನೀರನ್ನ ತಂದು ಮತ್ತೆ ನಾವು ಹಾಕೋದಿಲ್ಲ. ಕೊಟ್ಟಿಗೆ ತೊಳೆದಿರುವಂತ ನೀರಿನಿಂದನೇ ಸಗಣಿನ ಕರಗಿಸ್ಬಿಟ್ಟು ನಾವು ಗೊಬ್ಬರ ಗುಂಡಿಗೆ ಹಾಕುದು. ಮತ್ತೆ ಎಕ್ಸ್ಟ್ರಾ ಪೈಪಿಂದ ತಂದು ನೀರು ಯಾವುದೇ ರೀತಿ ಅಂತ ಹಾಕುದಿಲ್ಲ. ಕೊಟ್ಟಿಗೆ ತೊಳೆದಿರುವಷ್ಟು ನೀರು ಎಷ್ಟು ಆಗತ್ತಲ್ವಾ ಅಷ್ಟು ನೀರೇ ಸಾಕಾಗತ್ತೆ ಗೊಬ್ಬರ ಗುಂಡಿಗೆ. ಪ್ರತಿ ವರ್ಷ ಗೊಬ್ಬರ ಹೊಡಿಲಿಕ್ಕೆ ಟ್ರ್ಯಾಕ್ಟರ್ನ ಮಾಡ್ತಾ ಇದ್ವಿ. ಈ ಸಲ ನಾವು ಈ ತರ ಚಿಕ್ಕ ಗಾಡಿಯಲ್ಲಿ ನಾವು ಗೊಬ್ಬರನ ಹೊಡಿತಾ ಇದೀವಿ. ಯಾಕಂತಂದ್ರೆ ಟ್ರ್ಯಾಕ್ಟರ್ನ ತಂದ್ರೆ 5 ಜನ ಅಥವಾ 6 ಜನ ಆದ್ರೂ ಬೇಕೇ ಬೇಕಾಗತ್ತೆ. ಸೊ ಅಷ್ಟೆಲ್ಲ ಜನ ಸೇರ್ಸಲಿಕ್ಕೆ ತುಂಬಾ ಕಷ್ಟ ಆಗೋದ್ರಿಂದ ಈ ಸಲ, ಯಾಕಂದ್ರೆ ಕೆಲ್ಸಕ್ಕೆ ಜನನೇ ಸಿಗುದಿಲ್ಲಲ್ಲ, ಅದಕ್ಕಾಗಿ ನಾವು ಚಿಕ್ಕ ಗಾಡಿನ ಮಾಡ್ಕೊಂಡು ಸೊ 3 ಜನ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ಈ ತರ ಚಿಕ್ಕ ಗಾಡಿಯಲ್ಲಿ ತುಂಬಾ ಸಲ ಹೊಡಿಬೇಕಾಗತ್ತೆ. ಆದ್ರೂ ಕೂಡ ಏನ್ ಮಾಡೋದು, ರೈತರ ಪರಿಸ್ಥಿತಿನೇ ಹಾಗಾಗಿದೆ. ಸೊ ಈ ತರ ಚಿಕ್ಕ ಗಾಡಿಯಲ್ಲಾದ್ರೂ ಕೂಡ ನಾವು ಮತ್ತೆ ತುಂಬಬೇಕು ಮತ್ತೆ ಈ ತರನ ಖಾಲಿ ಮಾಡ್ಬೇಕಾಗತ್ತೆ. ಸೊ ಟ್ರ್ಯಾಕ್ಟರ್ ಆದ್ರೆ ಹಂಗಲ್ಲ. ಸೊ ತುಂಬೋದಂದ್ರೆ ಆಯ್ತು. ಸೊ ಖಾಲಿ ಮಾಡ್ಲಿಕ್ಕೆ ಖಾಲಿ ಮಾಡಕ್ ಈಸಿ ಆಗತ್ತಲ್ಲ. ಸೊ ಈ ಗಾಡಿಲಾದ್ರೆ ತುಂಬಲೂಬೇಕು ಮತ್ತೆ ಖಾಲಿನೂ ಮಾಡ್ಬೇಕು. ಸೊ ತುಂಬಾ ಹೆವಿ ಆದ್ರೂನು ಕೂಡ ಜನ ಸಿಗದೆ ಇರೋ ಕಾರಣದಿಂದ ಈ ತರ ಚಿಕ್ಕ ಚಿಕ್ಕ ಗಾಡಿಯಲ್ಲಿ ನಾವು ಈ ಸಲ ಗೊಬ್ಬರನ ಹೊಡಿಬೇಕಾಗತ್ತೆ. ಅಡಿಕೆ ತೋಟಕ್ಕೆ ಹೋಗಿ ಗೊಬ್ಬರನ ಖಾಲಿ ಮಾಡಿ ವಾಪಸ್ ಗಾಡಿ ಬರ್ಬೇಕಿದ್ರೆ ಏನಂತಂದ್ರು ಖಾಲಿ ಬರೋದು ಗಾಡಿ ಅಂತ ಹೇಳಿ ನಾವು ಈ ತರ ದರ್ಕಿನ ಪಾಟ್ ಒಳಗೆ ದರ್ಕನ ತುಂಬಿ ರಾಶಿ ಮಾಡಿ ಇಟ್ಕೊಂಡಿದ್ವಿ. ಮುಂಚಿನ ರಾಶಿನ ನೆಕ್ಸ್ಟ್ ದರ್ಕಿನ ಪಾಟ್ ಒಳಗೆ ಗಾಡಿನ ಖಾಲಿ ಮಾಡ್ಲಿಕ್ಕೆ ಹೋಗತ್ತಲ್ಲ ಆವಾಗ ಈ ತರ ತುಂಬಿಟ್ಕೊಂಡಿದ್ವಿ. ಸೊ ಬರ್ಬೇಕಿದ್ರೆ ಒಂದ್ 4 ಹಾಕ್ಬಿಟ್ರು ಮನೆ ತನಕ ಹೋಗತ್ತಲ್ಲ, ಆರಾಮ್ಸೆ ಗಾಡಿ ಖಾಲಿ ಹೋಗುದು. ಸೊ ಇದನ್ನ 4 ತುಂಬಿ ಹಾಕಿದ್ರೆ ಮನೆ ತನಕ ಆರಾಮ್ಸೆ ಮುಟ್ಟತ್ತೆ ಅಂತ ಹೇಳ್ಬಿಟ್ಟು ಈ ತರ ಪ್ಲಾನ್ ಮಾಡ್ಕೊಂಡಿದ್ವಿ ನಾವು ಮುಂಚೆನೆಯ. ಈ ತರ ಯಾವ ಕೆಲ್ಸನ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ನಾವು ಮುಂಚೆನೆ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಗೊಬ್ಬರ ಗುಂಡಿಂದ ಗೊಬ್ಬರ ತೆಗೆದು ಗಾಡಿ ಮೇಲೆ ಹಾಕಿ ಗಾಡಿ ಮೇಲಿಂದ ಖಾಲಿ ಮಾಡಿ ಸೊ ಇವಾಗ ಇಲ್ಲಿಂದ ಮತ್ತೆ ತೋಟಕ್ಕೆ ಹೋಗ್ಬೇಕಾಗತ್ತೆ. ಸೊ ತೋಟ ದೂರ ಇರೋದ್ರಿಂದ ನಮ್ಗೆ ಇಷ್ಟೆಲ್ಲ ಪ್ರೊಸೆಸ್ ತುಂಬಾ ಲೆಂದಿ ಆಗತ್ತೆ. ಆದ್ರೂ ಕೂಡ ಮಾಡ್ಲೇಬೇಕು. ಸೊ ನಾವು ಪ್ಲಾಸ್ಟಿಕ್ ಬುಟ್ಟಿಯಿಂದ ಒಂದು ಬುಟ್ಟಿ ಅಷ್ಟು ನಾವು ಅಡಿಕೆ ಮರಕ್ಕೆ ಹಾಕ್ತೀವಿ. ಸೊ ದೊಡ್ಡ ಅಡಿಕೆ ಮರಕ್ಕೆ ಪ್ಲಾಸ್ಟಿಕ್ ಬುಟ್ಟಿಯಿಂದ ಒಂದು ಬುಟ್ಟಿ ಆದ್ರೆ ಸಾಕು. ನಾವು 1 ವರ್ಷ ಬಿಟ್ಟು 1 ವರ್ಷನ ನಾವು ಅಡಿಕೆ ಮರಕ್ಕೆ ಹಾಕ್ತೀವಿ. ಅಂದ್ರೆ ಈ ವರ್ಷ ಹಾಕಿರೋದು ಅಡಿಕೆ ಮರಕ್ಕೆ ಮುಂದಿನ ವರ್ಷ ನಾವು ಈ ಸಗಣಿ ಗೊಬ್ಬರ ಹಾಕೋದಿಲ್ಲ. ಸೊ ಅದಕ್ಕಿಂತ ಮುಂದಿನ ವರ್ಷ ನಾವು ಮತ್ತೆ ಸಗಣಿ ಗೊಬ್ಬರನ ಹಾಕ್ತೀವಿ. ಸೊ 1 ವರ್ಷ ಬಿಟ್ಟು 1 ವರ್ಷನ ನಾವು ಸಗಣಿ ಗೊಬ್ಬರನ ಹಾಕ್ತೀವಿ. ಸೊ ಬಾಕಿ ಗೊಬ್ಬರನೂ ಹಾಕ್ತೀವಿ. ಅದು ಇಷ್ಟು ಬೇಗ ಹಾಕೋದಿಲ್ಲ. ಸೊ ಮಳೆಗಾಲ ಸ್ಟಾರ್ಟ್ ಆಗತ್ತಲ್ಲ, ಸೊ ಅವಾಗ ಹಾಕ್ತೀವಿ. ಆವಾಗ ನಾನು ವಿಡಿಯೋ ಮಾಡಿ ನಾವು ಯಾವ ರೀತಿ ಗೊಬ್ಬರ ಹಾಕ್ತೀವಿ ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಸಗಣಿ ಗೊಬ್ಬರನ ಒಂದು ಅಡಿಕೆ ಮರಕ್ಕೆ ನಾವು ಒಂದು ಪ್ಲಾಸ್ಟಿಕ್ ಬುಟ್ಟಿ ಫುಲ್ ಆಗಿ ನಾವು ಹಾಕ್ತೀವಿ. ಗೊಬ್ಬರನ ತುಂಬಲಿಕ್ಕೆ ಈ ತರ ತ್ರಿಶೂಲ ತರ ಇರುತ್ತಲ್ಲ ಅದರಿಂದ ತುಂಬಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಗುದ್ಲಿಂದೆಲ್ಲ ಈ ತರ ತುಂಬಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಗೊಬ್ಬರನ ತುಂಬಾ ಹಿಡಿಯಾಗಿ ಇರುವುದಿಲ್ಲ. ಯಾಕಂದ್ರೆ ನೀರ್ ಹಾಕಿ ತುಂಬಾ ಇರೋದ್ರಿಂದ ಗೊಬ್ಬರನ ತುಂಬಾ ಬಿಗಿಯಾಗಿ ಹಿಡ್ಕೊಂಡಿರುತ್ತಲ್ವಾ. ಸೊ ಈ ತರ ತ್ರಿಶೂಲದಿಂದ ತುಂಬಾ ಈಸಿಯಾಗಿ ತುಂಬಬಹುದು. ಸೊ ಗೊಬ್ಬರ ಗುಂಡಿಲಂತೂ ತುಂಬಾ ಕಷ್ಟ ಆಗುತ್ತೆ ತುಂಬಲಿಕ್ಕೆ. ಯಾಕೆಂದ್ರೆ ಸೊ ಫುಲ್ ನಾವು ಮೇಲ್ಗಡೆಯಿಂದ ಹಾಕ್ತಾ ಇರ್ತೀವಲ್ಲ, ಗೊಬ್ಬರನ ಫುಲ್ ಗಟ್ಟಿಯಾಗಿ ಕುತ್ಕೊಂಡಿರುತ್ತೆ. ಸೊ ಗುದ್ಲಿಂದ ಎಲ್ಲ ತೆಗಿಲಿಕ್ಕೆ ಆಗುದಿಲ್ಲ. ಸೊ ಈ ತರ
ಕೈ ಇರುತ್ತಲ್ವ ಅಂತಂದ್ರೆ 3 ಹಲ್ಲು ಥರ ಇರುತ್ತಲ್ವ ಅದರಿಂದ ಗೊಬ್ಬರನ ತುಂಬಲಿಕ್ಕೆ ತುಂಬ ಈಸಿ ಆಗುತ್ತೆ. ಗೊಬ್ಬರನ ಈ ಥರ ತೋಟದ ಅಂಚಿಗೆ ತಂದು ಹಾಕ್ಕೊಂಡಿದ್ದೀವಿ. ಸೊ ತೋಟ ತುಂಬ ಉದ್ದ ಆಗಿರೋದ್ರಿಂದ ಸೊ ಒಂದೊಂದು ಲೋಡನ್ನು ಒಂದೊಂದು ಕಡೆ ಖಾಲಿ ಮಾಡ್ಕೊಂಡಿದ್ದೀವಿ. ಸೊ ಎಷ್ಟೆಷ್ಟು ಎಲ್ಲೆಲ್ಲಿ ತನಕ ಸಾಕಾಗುತ್ತೆ ಅಂತೇಳಿ ಅಂದಾಜು ಮೇಲಿಂದ ನಾವು ಒಂದೊಂದು ಕಡೆನ ಖಾಲಿ ಮಾಡ್ಕೊಂಡಿದ್ದೀವಿ. ಸೊ ತೋಟ ಹತ್ರನೇ ತಂದು ಬಿದ್ದಿದೆ, ಆದರೂ ಕೂಡ ಗಟ್ಟ ಇರೋದ್ರಿಂದ ಸೊ ಹೊರ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹೊರ್ಲಿಕ್ಕೆ ನಾವು ಯಾರೊಂದಿಗೂ ಕೂಡ ಬೇರೆಯವ್ರು ಕರ್ಕೊಂಡಿಲ್ಲ. ಸೊ ನಾವೇ ಒಂದು ಸ್ವಲ್ಪ ಅಂತ ಹೇಳ್ಕೊಂಡು ನಾವು ಹೊರ್ತಾ ಇದ್ದೀವಿ. ಗೊಬ್ಬರನ ತೋಟಕ್ಕೆ ಹಾಕೋಕ್ಕಿಂತ ಮುಂಚೆ ಅಡಿಕೆ ಮರದ ಬುಡ ಇರುತ್ತಲ್ವ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕ್ಲೀನ್ ಮಾಡ್ಕೊಳ್ಬೇಕಂತಂದ್ರೆ ಕಸ ಏನಾದರೂ ಇರುತ್ತಲ್ವ ಹಳೆದು ಅಥವಾ ಸಾಂಗೆ ಅಥವಾ ನಾವು ದರ್ಕ ಹಾಕಿರೋ ದರ್ಕು ಅಥವಾ ಸೊಪ್ಪು ಹಾಕೋರಿದ್ರೆ ಸೊಪ್ಪು ಅಥವಾ ಏನಾದರೂ ಒಂದು ಇರುತ್ತಲ್ವ ಅದನ್ನು ಬುಡದ ಸುತ್ತನೂ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಆ ಬುಡಗಳಿಂದ ಏನಾದರೂ ಕಸ ಏನಾದರೂ ಇದ್ದರೆ ಗೊಬ್ಬರನ ಸ್ವಲ್ಪ ಹರಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನು ಕ್ಲೀನ್ ಮಾಡಿಕೊಂಡು ಸೊ ನೆಕ್ಸ್ಟ್ ಮುಚ್ಚಬೇಕಾದ್ರೆ ಅದನ್ನ ಕಸನೆಲ್ಲ ಮತ್ತೆ ರಿಟರ್ನ್ ಆಗಿ ನಾವು ಮುಚ್ಚಬಹುದು. ತೋಟದ ಅಂಚಿಗೆ ಗೊಬ್ಬರ ತಂದು ಬಿದ್ರೂ ಕೂಡ ಈ ಘಟ್ಟ ಹತ್ತುವುದು ಮತ್ತೆ ಇಳಿಯುವುದು ಮಾಡೋದ್ರಿಂದ ತುಂಬಾ ಸುಸ್ತಾಗ್ಬಿಡತ್ತೆ. ಪ್ರತಿಯೊಂದು ಅಡಿಕೆ ಮರಕ್ಕೂ ಕೂಡ ನಾವು ಇದೇ ರೀತಿ ಗೊಬ್ಬರನ ಹಾಕ್ತಾ ಹೋಗ್ತಾ ಇದ್ದೀವಿ. ಕಾಳ್ಮೆಣಸಿನ ಬಳ್ಳಿಗೆ ಅಂತ ಹೇಳಿ ನಾವು ಎಕ್ಸ್ಟ್ರಾ ಸಗಣಿ ಗೊಬ್ಬರನ ಹಾಕ್ತಾ ಇಲ್ಲ. ಅಡಿಕೆ ಮರಕ್ಕೆ ಎಷ್ಟು ಗೊಬ್ಬರ ಹಾಕ್ತೀವೋ ಅಷ್ಟೇ ಗೊಬ್ಬರನ ನಾವು ಕಾಳ್ಮೆಣಸಿಗೂ ಕೂಡ ಸಾಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ಪ್ಲಾಸ್ಟಿಕ್ ಬುಟ್ಟಿನ ಮಾತ್ರ ನಾವು ಅಡಿಕೆ ಮರಕ್ಕೆ ಹಾಕ್ತಾ ಇದ್ದೀವಿ. 3 ವರ್ಷ ಆಗಿದ ಮೇಲ್ಪಟ್ಟು ಇರುತ್ತಲ್ವಾ ಆ ಅಡಿಕೆ ಮರಕ್ಕೆ ಅಷ್ಟೂ ಕೂಡ ನಾವು ಒಂದೊಂದು ಪ್ಲಾಸ್ಟಿಕ್ ಬುಟ್ಟಿನ ಗೊಬ್ಬರನ ಹಾಕೋದು. 1 ವರ್ಷದ ಮತ್ತು 2 ವರ್ಷದ ಅಡಿಕೆ ಸಸಿ ಇರುತ್ತಲ್ವ ಅದಕ್ಕೆಲ್ಲ ನಾವು ಒಂದೊಂದು ಪ್ಲಾಸ್ಟಿಕ್ ಬುಟ್ಟಿನ ಹಾಕ್ತಾ ಇಲ್ಲ. ಯಾಕೆಂತಂದ್ರೆ ಚಿಕ್ಕ ಇರುತ್ತಲ್ವ ಅಂತ ಹೇಳ್ಬಿಟ್ಟು ಸೊ ಹೊಂಡ ಸ್ವಲ್ಪ ಇರುತ್ತಲ್ವ ಅಷ್ಟನ್ನು ಹೊಂಡ ಫುಲ್ಲಾಗಿ ನಾವು ಸಗಣಿ ಗೊಬ್ಬರನ ಹಾಕ್ತಾ ಇದ್ದೀವಿ. ಸೊ ಬಾಕಿ ಗೊಬ್ಬರನ ನಾವು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ತೀವಿ. ಸೊ ಸಗಣಿ ಗೊಬ್ಬರನ ನಾವು ಎಷ್ಟು ಬೇಕೋ ಅಷ್ಟನ್ನು ಗಿಡ ಸಸಿನ ನೋಡಿಬಿಟ್ಟು ನಾವು ಎಷ್ಟು ಬೇಕು ಅಂತ ಹೇಳಿ ಹಾಕ್ತಾ ಇದ್ದೀವಿ. ಗೊಬ್ಬರನ ಫುಲ್ಲಾಗಿ ಅಡಿಕೆ ತೋಟಕ್ಕೆಲ್ಲ ಹಾಕಾಯಿತು. ಇವಾಗ ಗೊಬ್ಬರನ ಫುಲ್ಲಾಗಿ ಹರಡಬೇಕು. ಅಂದರೆ ಅಡಿಕೆ ಬುಡಕ್ಕೆ ಏನಿರುತ್ತಲ್ವ ಅದಕ್ಕೆ ಗೊಬ್ಬರನ ಪೂರ್ತಿಯಾಗಿ ಕರೆಕ್ಟಾಗಿ ಹರಡಬೇಕಾಗತ್ತೆ. ಅಡಿಕೆ ಮರ ಆಗಲಿ ಅಡಿಕೆ ಸಸಿ ಆಗಲಿ ಅಡಿಕೆ ಬುಡ ಇರುತ್ತಲ್ವ ಬುಡ ಪೂರ್ತಿಯಾಗಿ ಹರಡಬೇಕಾಗತ್ತೆ. ಅಂದರೆ ಬುಡದಿಂದ 1.5 ಮೀಟ್ರ್ ದೂರನಷ್ಟನಾದರೂ ಪೂರ್ತಿಯಾಗಿ ಗೊಬ್ಬರನ ಹರಡಬೇಕಾಗತ್ತೆ. ಗೊಬ್ಬರನ ಅಡಿಕೆ ಬುಡಕ್ಕೆ ಯಾವ ರೀತಿ ಹರಡಿದ್ದೀವಿ ಮತ್ತು ಎಷ್ಟು ದೂರ ನಾವು ಹರಡಿದ್ದೀವಿ ಅಂತೇಳಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಏನಿಲ್ಲ ಒಂದೊಂದು ಬುಟ್ಟಿನ ಹಾಕಿದ್ದೀವಲ್ಲ ಅದನ್ನೇ ರೌಂಡ್ ಮಾಡಿ ಫುಲ್ ಸುತ್ತಲೂ ಕೂಡ ಹರಡಿದ್ರೆ ಆಯಿತು. ಆದಮೇಲೆ ಗೊಬ್ಬರದ ಮೇಲಿಂದ ಏನಾದರೂ ಒಂದು ಮುಚ್ಚಬೇಕಾಗತ್ತೆ. ಇಲ್ಲಾಂತಂದರೆ ಮಳೆಗಾಲದಲ್ಲಿ ಅಷ್ಟನ್ನು ಕೂಡ ಎಳ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಏನಾದರೂ ಒಂದು ಸೊಪ್ಪು ಅಥವಾ ದರ್ಕು ಅಥವಾ ಸಾಂಗೆ ಏನಾದರೂ ಮುಚ್ಚಲೇಬೇಕಾಗತ್ತೆ. ಇಲ್ಲಾಂತಂದರೆ ಗೊಬ್ಬರ ಅಷ್ಟು ಕೂಡ ನೀರು ಪಾಲಾಗಿ ಹೋಗುತ್ತೆ. ಮನೆ ಹತ್ರನೇ ಒಂದು ಅಡಿಕೆ ಮರಕ್ಕೆ ನಾವು ಈ ಥರ ಗೊಬ್ಬರ ಮಾಡಿ ಹರಡಿರೋದನ್ನ ಕಾಣಿಸ್ತಾ ಇದ್ದೀನಿ. ಈ ಥರ ರೌಂಡ ಮಾಡಿ ಪೂರ್ತಿಯಾಗಿ ಬುಡ ತುಂಬಾನು ಕೂಡ ಗೊಬ್ಬರನ ಹರಡ್ಕೊಂಡ್ರೆ ಆಯಿತು. ಸೊ ಇದು ನಮ್ಮ ಮನೆ ಪಕ್ಕದಲ್ಲೇ ನಾವು ಹಾಕ್ಕೊಂಡಿರುವ ಅಡಿಕೆ ಮರಕ್ಕೆ ನಾವು ಸಗಣಿ ಗೊಬ್ಬರನ ಹಾಕಿರೋದು. ಸೊ ಇದನ್ನ ಈ ಥರ ಮಾಡಿ ಹರಡಿದ್ವಿ. ತೋಟದಲ್ಲಿ ಒಂದು ಸ್ವಲ್ಪ ದೊಡ್ಡ ಜಾಗ ಇದ್ರೂ ಕೂಡ ಇನ್ನು ಸ್ವಲ್ಪ ರೌಂಡ ಮಾಡಿ ತಗೊಂಡ್ರು ನಡೆಯುತ್ತೆ. ಗೊಬ್ಬರ ಎಲ್ಲ ಹರಡಾದ್ಮೇಲೆ ಅದ್ಮೇಲೆ ಈ ಥರ ಮಾಡಿ ತೋಟ ಫುಲ್ಲನ್ನು ಕೂಡ ದರ್ಕ ಹಾಕಿದ್ದೀವಿ. ನೋಡ್ಬೋದು ನೀವು ಎಲ್ಲೂ ಕೂಡ ಗೊಬ್ಬರ ಕಾಣಿಸ್ತಾ ಇಲ್ಲ. ಸೊ ಫುಲ್ಲಾಗಿ ತೋಟಕ್ಕೆ ನಾವು ಈ ಥರ ಮಾಡಿ ದರ್ಕನ ಹಾಕಿದ್ದೀವಿ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅಥವಾ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.